ನಮಸ್ಕರಿಸುತ್ತಾ ನಾನು ಕೂಡ್ಲಿಗಿ ತಾಲೂಕು ಖಾನಾವಸಳ್ಳಿ ಹೋಬಳಿ ಹುಲಿಕೆರೆ ಗ್ರಾಮದ ಒಬ್ಬ ರೈತನ ಮಗ, ಒಬ್ಬ ರೈತ. ಹಾಗೆಯೇ ನಾನು ಸ್ವಲ್ಪ ತುಂಟನಾಗಿ ರಾಜಕೀಯ ಮೈಂಡ್ಗೆ ಹೋಗ್ಬಿಟ್ಟು ರಾಜಕೀಯ ಸವಾಸ ಮಾಡಿ ಏನೆಲ್ಲ ಆದೆ, ನನ್ನ ಊರಿನ ಸಾವಯವ ಕೃಷಿ ತಜ್ಞರ ಹಿಂದೆ ಏನಾದೆ ಅನ್ನೋದ್ರ ಬಗ್ಗೆ ಎರಡು ಯಾಕಂದ್ರೆ ಕೇಳಿ ಎಲ್ಲ ಬೇಜಾರಾಗಿರ್ಬೋದು ಕೃಷಿ ಬಗ್ಗೆ ಹೇಳ್ತಾ, ನನ್ನದು ರಾಜಕೀಯ ವಿಷಯದಲ್ಲಿ ಹೋದಾಗ ಚುನಾವಣೆಗಳಿಗೆ ಕಂಟೆಸ್ಟ್ ಮಾಡಿ ಸೋಲು ಗೆಲುವಿನ ಮಧ್ಯೆ ಹೋರಾಟ ಮಾಡಿ 15ರಿಂದ 20 ಲಕ್ಷ ಸಾಲ ಮಾಡಿರ್ಬೋದು. ಆ ಸಾಲಕ್ಕೆ ನೊಂದು ಬೆಂದು ಜೀವನ ಮಾಡದೆ ಆಗದೆ ಎಲ್ಲೆಲ್ಲೇ ಹೋಗ್ಬೇಕನ್ನೋದ್ರ ಮೂಲಕ ನೊಂದಿದ್ದ ಒಬ್ಬ ನನ್ನ ಗುರುಗಳು ಕಂಡು ನೀನಿಂತ ಒಂದು ಹಾದಿಯಲ್ಲಿ ಹೋಗು ಅಂತ ಹೇಳ್ಬಿಟ್ಟು ನನ್ನ ಒಂದು ಸಾವಯವ ಕೃಷಿಗೆ ತಳ್ಳಿ ಈ 1 ವರ್ಷದಿಂದ ನಾನು ಸಾವಯವದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೇನೆ. ಕೃಷಿ ಮಾಡಬೇಕು ಅಂದಾಗ ಅತಿ ಹೆಚ್ಚು ಮಳೆಗಾಲ ಆಗಿ ನನ್ನ ಜಮೀನು ಪೂರ್ತಿ ನೀರಲ್ಲಿ ತೇಲಾಡ್ತಾ ಇರ್ತಕ್ಕಂಥ ಸಮಯ ಬಂದು ಆ ಕೃಷಿ ಕೂಡ ಮಾಡೋಕ್ಕಾಗದ ಹೋಯ್ತು. ಹಾಗಾಗಿ ನನ್ನ ಊರಲ್ಲಿ ಒಬ್ಬ ಶಿಕ್ಷಕರು ನನ್ನ ಸಮಸ್ಯೆಯನ್ನು ನೋಡಿ 2 ಎಕರೆ ಜಮೀನನ್ನ ಮತ್ತು ಪಂಪ್ ನೀರು ಮೋಟ್ರ್ ಸಮೇತ ನನಗೆ ಫ್ರೀಯಾಗಿ ಬಿಟ್ಕೊಟ್ರು. ನೀನು ಭಾಳ ನೊಂದು ಬೆಂದಿದ್ದೀವಿ, ಎಲ್ಲಿ ಹೋಗೋದು ಬೇಡ, ನೀನು ಈ ಕೃಷಿ ಈ ನನ್ನ 2 ಎಕರೆ ಜಮೀನಲ್ಲಿ ನೀನೇನಾದರೂ ಮಾಡ್ಕಂತ ಹೇಳಿ ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ. ಆ ಫ್ರೀಯಾಗಿ ಕೊಟ್ಟಿರೋ ಜಾಗದಲ್ಲಿ ನನ್ನ ಗುರುಗಳು ಸಜ್ಜನ ಅವರ ಮಾರ್ಗದರ್ಶನದಲ್ಲಿ ನಾನು ಮಾಡ್ತಕ್ಕಂಥದ್ದು ಸ್ವಲ್ಪ ಸೊಪ್ಪನ್ನು ಹಾಕಿನ ನಾನು 5 ಥರದ ಸೊಪ್ಪು, 5 ಥರದ ಸೊಪ್ಪು, ಸ್ವಲ್ಪ ಮೆಣಸಿನಕಾಯಿ, ಟೊಮೊಟೊ ಹಾಕಿನಿ ಅದು ಮಧ್ಯದಾಗ ಅಷ್ಟೇ. ಅದು ಹೆಂಗೆ ವ್ಯಾಪಾರ ಆಗುತ್ತೆ ಅನ್ನೋದು, ಸಾವಯವ ಕೃಷಿಕನಿಗೆ ಎಷ್ಟು ಬೇಡಿಕೆ ಐತೆ ಅನ್ನೋದು ನನ್ನ ಉದಾಹರಣೆ. 1 kg ಟೊಮೊಟೊ 80 ರೂಪಾಯಿ, 1 kg ಮೆಣಸಿನಕಾಯಿ 120 ರೂಪಾಯಿ, 1 ಚಿವುಡು ಸೊಪ್ಪು 30 ರೂಪಾಯಿ. 1 ವಾರಕ್ಕೆ ನಾನು 500 ಚಿವುಡು ಸೊಪ್ಪನ್ನು ತಗೊಂಡು ಹೋಗ್ತೀನಿ, 3 ಟ್ರೇಸ್ ಟೊಮೊಟೊ ತಗೊಂಡು ಹೋಗ್ತಿದ್ದೀನಿ, 10-15 kg ಮೆಣಸಿನಕಾಯಿ ತಗೊಂಡು ಹೋಗ್ತೀನಿ. ನನ್ನ ಆದಾಯ 15ರಿಂದ ಒಂದು ಆಸುಪಾಸು ಆಗ್ಬೋದು 15,000 ರೂಪಾಯಿ 1 ವಾರಕ್ಕೆ. 1 ತಿಂಗಳಿಗೆ 60,000 ರೂಪಾಯಿ ಆಯ್ತು ನಂದು. 20 ಲಕ್ಷ ನಾನೇನು ಸಾಲ ಮಾಡಿನ ಅವರಿಗೆ ಈ ಸಾವಯವ ಮಾಡೋದ್ರಿಂದ ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೀನಿ. ನೀನು 2 ವರ್ಷದಲ್ಲಿ ನಿಮ್ಮ 20 ಲಕ್ಷ ಸಾಲ ತೀರಿಸ್ನ ಅಂತೇಳಿ ಧೈರ್ಯವಾಗಿ ಇವತ್ತು ನಾನು ಓಡಾಡ್ತಾ ಇದ್ದೀನಿ. ಅಂದ್ರೆ ನನಗೆ ಧೈರ್ಯ ಬಂದಿದೆ, ಆ ಆದಾಯ ನಾನು ಕಂಡ್ಕೊಂತ ಇದ್ದೀನಿ. ಜೊತೆಗೆ ನನ್ನ ಊರಲ್ಲಿ ಡಾಬಾ ಹೋಟೆಲ್ ಇರೋದ್ರಿಂದ ಆ ಸೊಪ್ಪನ್ನು ನಮ್ಮ ಮನೆಯವರು ಸಮೇತ ಸಾವಯವದಲ್ಲಿ ಬೆಳೀತಾರಂತ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಆಗಿ ಗೊತ್ತಾದ್ಮೇಲೆ ಹೊಲದಿಂದ ಮನೆಗೆ ಬರೋ ಹೊಡೆತಿಗೆ 1,000 ರೂಪಾಯಿ ಸೊಪ್ಪು ಮಾಡ್ತಾರೆ ನಮ್ಮ ಮನೆಯವರು ಹೆಣ್ಮಕ್ಳು. ಅಂದ್ರೆ ಅವರೇ ಬೆಳೆದು ಅವರೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾರೆ ಆ ಸೊಪ್ಪನ್ನು ತಗೊಳಕ್ಕೋಸ್ಕರ. ನನ್ನ ಹೆಂಡ್ತಿದು ನಂದು ಕೂಲಿ ಅವತ್ತು ಹಬ್ಬರೇ ನಮ್ಮ ಹೆಣ್ಮಕ್ಳು ಆಯ್ತು. ನಾನು ಮಾರ್ಕೆಟಿಂದ ಹೋಗಿದ್ದು ಅದು ಹಂಗೆ ಸೇವ್ ಆಗ್ತಾ ಐತೆ. ನನಗೂ ಕೂಡ 2 ಡಿಗ್ರಿ ಮಾಡ್ತಾ ಇದಾರೆ ಮಕ್ಕಳು. ಆ ಮಕ್ಕಳು ಕೆಲಸನೇ ಬೇಡ, ಈ ಸಾವಯವದಲ್ಲಿ ಆ ಮಾರ್ಕೆಟನ್ನು ಕಾಣಿಸ್ತಾ ಇದ್ದೀನಿ. ನನ್ನ ಮಗನಿಗೆ ಆ ಮಾರ್ಕೆಟ್ಗೆ ಈ ವಾರ ಹೋಗಿದ್ದೆ, ಅಪ್ಪ ನನಗೆ ಯಾವ ಕೆಲಸನೂ ಬೇಡ, ಈ ಮಾರ್ಕೆಟಿಗೆ ನಾನು ನನ್ನ ತಮ್ಮನ ಸಮೇತ ನಾನು ಕರ್ಕೊಂಡೋಗಿ ಇಂಥ ಸಂತೆ ಒಂದು 2-3 ಆದರೆ ನಾವು ಯಾವ ಅಪಾಯಿಂಟ್ ಕೂಡ ಬೇಡ ಅಂತೇಳಿ ನನ್ನ ಮಕ್ಕಳು ನನಗೆ ಬೆನ್ನು ತಡ್ತಾ ಇದ್ದಾರೆ. ಇವತ್ತು ಆ ನನ್ನ ಗುರುಗಳು ಆ ವಾದಿ ತೋರಿಸಿರೋದ್ರಿಂದ ಆ ರಾಜಕೀಯ ಮೈಂಡನ್ನು ತೆಗೆದಾಕಿ ಸಾವಯವದಲ್ಲಿ ನಾನು ಈಗ ನಿಪುಣನಾಗಿರಂತ ಹೇಳಕ್ ಬಯಸ್ತಾ ಇದ್ದೀನಿ.